ಹಾಯ್ ಹಲೋ ನಮಸ್ತೆ ಪ್ರೀತಿಯ ವೀಕ್ಷಕರೇ, ನಾನು ನಿಮ್ಮ ಡೆಡ್ಲಿ ರವಿ ಶ್ರೀವತ್ಸ ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನನ್ನ ಈ ಡೆಡ್ಲಿ ಸೋಮ ಸಿನಿಮಾಗೆ ಈಗ ಮ್ಯೂಸಿಕ್ ಡೈರೆಕ್ಟರ್ನ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ನಮ್ಮ ಚಿತ್ರರಂಗದಲ್ಲಿ ಆ ಒಂದು ಕಾಲದಲ್ಲಿ ಹೆಸರುವಾಸಿಯಾಗಿದ್ದಂತಹ ಹಂಸಲೇಖ ಸರ್ ಅವ್ರನ್ನ ಮುಟ್ಟಣ ಅಂತಂದ್ರೆ ನಮ್ಮ ಜೇಬಲ್ಲಿ ಅವರಿಗೆ ಕೊಡುವಂತಹ ಒಂದು ರೆಮ್ಯುನರೇಷನ್ ಏನಿದೆ ಅದಿರಲಿಲ್ಲ. ಎರಡನೇದು, ಆ ಟೈಮ್ನಲ್ಲಿ ಸಾಧು ಕೋಕಿಲ್ ಅವ್ರು ಇರ್ತಾರೆ, ರಾಜೇಶ್ ರಾಮನಾಥ್ ಅವ್ರು ಇರ್ತಾರೆ, ಅದಾದಮೇಲೆ ಮನೋಹರ್ ಸರ್ ಇರ್ತಾರೆ. ಈ ನಿಟ್ಟಿನಲ್ಲಿ ಒಂದಷ್ಟು ಜನ ಅತಿರಥ ಮಹಾರಥರು ಇರ್ತಾರೆ. ಆದರೆ ಒಬ್ಬ ನಿರ್ದೇಶಕನಾಗಿ ಏನೋ ಒಂದು ಹೆಸರು ಮಾಡಬೇಕು, ಮತ್ತೊಬ್ಬರು ಯಾರಾದರೂ ನನ್ನ ಜೊತೆ ಹೆಸರು ಮಾಡಿರೋರೆ ಇನ್ನೊಬ್ಬ ತಂತ್ರಜ್ಞ, ಒಬ್ಬ ಟೆಕ್ನಿಷಿಯನ್ ನನ್ನ ಜೊತೆ ಇರಬೇಕು ಅನ್ನೋ ಒಂದು ಆಸೆ ಇರುತ್ತಲ್ವ. ಆ ನಿಟ್ಟಿನಲ್ಲಿ ಬಿಯಾಂಡ್ ದ ಲಿಮಿಟ್ ಒಂಚೂರು ಟ್ರೈ ಮಾಡಬಾರ್ದು. ಯಾಕೆ, ಒಂದು ಸಾರಿ ಎಲ್ಲೋ ಒಂದು ಕಡೆ ನನಗೆ ಚಿಕ್ಕ ವಯಸ್ಸಿಂದನೂ ಒಂದಷ್ಟು ಹಂಸಲೇಖ ಸರ್ ಎಷ್ಟು ಇಷ್ಟನೋ, ಸಾಧು ಕೋಕಿಲ್ ಅವ್ರು ಎಷ್ಟು ಇಷ್ಟನೋ, ಹಾಗೆ ಇಳಿಯರಾಜ ಸಾರು ನನಗೆ ತುಂಬ ಇಷ್ಟ. ಕೇಳದೆ ನಿಮಗೀಗ ದೂರದಲ್ಲಿ ಯಾರೋ ಅದಾಗಿರ್ಬೋದು, ಐ ಲವ್ ಯು ಐ ಲವ್ ಯು ಅನೂರ, ಈ ಥರ ತುಂಬ ಅಮೇಝಿಂಗ್ ಸಾಂಗ್ಸ್ಗಳು, ಗೀತ ಅದಾಗಿರ್ಬೋದು. ಅದಾದಮೇಲೆ ನನಗೆ ಹೇಳಲೇಬೇಕು ಅಂತ ಆಸೆ, ಇದು ನಮ್ಮ ನಾಗೇಂದ್ರ ಪ್ರಸಾದ್ ಬರ್ದಿರೋದು, ನಾಯಕನ್ ಸಿನಿಮಾ ಒಂದು ಟ್ಯೂನ್ಗೆ, ಹೂವಂತ ಮನಸ್ಸಿರುವ ಗೋವಂತ ಗುಣ ಇರುವ ಈ ಒಂಟಿ ಪಯಣಿಗನ ಕೊಂದವರಾರೋ. ಎಸ್, ಈ ಎಲ್ಲ ಚಿತ್ರಗಳ ಒಂದು ಮ್ಯೂಸಿಕ್ ಡೈರೆಕ್ಟರ್ ಅಂತಾನೆ ಕರೀತಾರೆ. ದಟ್ ಈಸ್ ಇಳಿಯರಾಜ ಸರ್. ಒಮ್ಮೆ ಇಳಿಯರಾಜ ಸರ್ನ ಭೇಟಿ ಮಾಡೋಣ, ಒಮ್ಮೆ ಆ ವ್ಯಕ್ತಿಯ ಹತ್ರ ನನ್ನ ಕಥೆಯನ್ನು ಹೇಳ್ಕೊಳ್ಳೋಣ ಅನ್ನೋ ಒಂದು ಆಸೆ ಬಹಳಷ್ಟಿತ್ತು. ಹಾಗಾಗಿ ಐ ಥಿಂಕ್ ಯಾರೋ ಒಬ್ರು ಜನಾರ್ದನ್ ಅಂತಲೇ ಏನೋ ಅವ್ರ ಮ್ಯಾನೇಜರ್ ಇರ್ತಾರೆ, ಅವ್ರ ಮ್ಯಾನೇಜರ್ನ ಕೇಳ್ತೀನಿ. ನನ್ನ ಪುಣ್ಯಕ್ಕೇನು ಅಂತಂದರೆ ಈಗಲೂ ಕೂಡ ವಾಡಿಕೆಯಲ್ಲಿದೆ. ಅದೇನು ಅಂದರೆ, ಇಳಿಯರಾಜ ಸರ್ ಎವ್ರಿ ಡಿಸೆಂಬರ್ 30th he flies from ಚೆನ್ನೈ ಟು ಬ್ಯಾಂಗ್ಳೂರ್. 31st ಇಲ್ಲಿದ್ದು, ಈ 31st ಮುಂಜಾನೆ ಇಲ್ಲಿಂದ ಅವರು ಕೊಲ್ಲೂರು ಮೂಕಾಂಬಿಕೆಗೆ ಹೋಗ್ತಾರೆ. ಕೊಲ್ಲೂರು ಮೂಕಾಂಬಿಕೆಗೆ ಹೋಗಿ 31ನೇ ತಾರೀಕು ಅಲ್ಲಿ ಉಳ್ಕೊಂಡು 1ನೇ ತಾರೀಕು ಅಂದರೆ ಪ್ರತಿ ವರ್ಷದ ಹೊಸ ದಿನದಂದು ಮೊದಲನೇ ದಿನದಂದು ಮೂಕಾಂಬಿಕೆಯ ದರ್ಶನವನ್ನ ಮಾಡಿಕೊಂಡು ಅಲ್ಲಿಂದ ವಾಪಸ್ ಮತ್ತೆ ಏರ್ಪೋರ್ಟ್ಗೆ ಬಂದು ಚೆನ್ನೈಗೆ ಹೊರಟೋಗ್ತಾರೆ. ಇದು ಇವತ್ತು ಕೂಡ ವಾಡಿಕೆಯಲ್ಲಿದೆ. ನೀವು ಯು ಕ್ಯಾನ್ ಕ್ರಾಸ್ ಚೆಕ್. ಆ ನಿಟ್ಟಿನಲ್ಲಿ ನಂಗೆ ಕೇಳ್ಕೊಂಡಾಗ ಅವ್ರು ಒಂದು ಮಾತು ಹೇಳ್ತಾರೆ, ನೀವು ಇಲ್ಲಿ ಬಂದರೂ ಕೂಡ ನಾನು ಸಿಗೋದಿಲ್ಲ, ನಾನು ಬ್ಯಾಂಗ್ಳೂರ್ಗೆ ಬರ್ತಾ ಇದ್ದೀನಿ ಎಂದಾಗ ತುಂಬ ಖುಷಿ ಆಗುತ್ತೆ. ಬಟ್ ಅವರು ನಾನು ದೇವಸ್ಥಾನಕ್ಕೆ ಹೋಗೋದ್ರಿಂದ ನಾನು ಅಲ್ಲಿ ಸಿಗೋದಿಕ್ಕಾಗೋದಿಲ್ಲ. ಐ ನೀಡ್ ಸಮ್ ಸ್ಪೇಸ್. ಐ ಆಮ್ ಗೆಟಿಂಗ್ ಬ್ಯಾಕ್ ಆನ್ 1st of Jan. ಆ 1ನೇ ತಾರೀಕು ಮಧ್ಯಾಹ್ನ ನಾನು ವಾಪಸ್ ಬರ್ಬೇಕಾದ್ರೆ ಬ್ಯಾಂಗ್ಳೂರ್ ಏರ್ಪೋರ್ಟ್ ಅವಾಗ HAL ರೋಡಲ್ಲಿತ್ತು. ಅಲ್ಲಿ ಬರ್ತೇನೆ, ಅಲ್ಲಿ ಕೂತ್ಕೊಂಡು ಒಂದು 2 hour ನಾನು ನಿಮಗೆ ಕಾಲಾವಕಾಶವನ್ನು ಕೊಡ್ತೇನೆ. ನೀವು ನಿಮ್ಮ ಕಥೆಯನ್ನು ಹೇಳಿ ಅಂದ್ರಲ್ಲ, ಅದಕ್ಕಿಂತ ಇನ್ನೇನು ಖುಷಿ ಬೇಕು. ತುಂಬ ಖುಷಿ ಆಯಿತು. ಐ ವಾಸ್ ವೆರಿ ಥ್ಯಾಂಕ್ಫುಲ್ ಟು ದ ಮ್ಯಾನೇಜರ್, ಐ ವಾಸ್ ವೆರಿ ಥ್ಯಾಂಕ್ಫುಲ್ ಟು ಇಳಿಯರಾಜ ಸರ್. ದ ಡೇ ಕೇಮ್. ಅವರು ಕೊಲ್ಲೂರು ಮೂಕಾಂಬಿಕೆಯ ದರ್ಶನವನ್ನು ಮಾಡಿಕೊಂಡು ಸ್ಟ್ರೈಟಾಗಿ ಏರ್ಪೋರ್ಟ್ ಹತ್ರ ಬಂದು ಇಳ್ಕೋತಾರೆ. ನಾನು ಮತ್ತು ನಮ್ಮ ನಿರ್ಮಾಪಕರಾದಂತಹ ಜಾಕ್ ಮಂಜು ಅವರು ಇಬ್ಬರು ಅಲ್ಲೇ ಕೂತಿರ್ತೇವೆ. ನಮ್ಗೆ ಇವ್ರು ಬರ್ಲಿಲ್ವಲ್ಲ ಅನ್ನೋ ಒಂದು ಕಾತರದಲ್ಲಿದ್ದರೆ ಒಂದು ಫೋನ್ ಬರುತ್ತೆ. ಯಾರು ನೀವು ಕೆಳಗಡೆ ನಿಂತಿದ್ದೀರಲ್ಲ ದಪ್ಪಗೆ, ಅವರೇನಾ ಅಂತ ಕೇಳ್ತಾರೆ. ಹೌದು ಸರ್, ನೀವೆಲ್ಲಿದ್ದೀರಾ ಅಂದರೆ ಅಲ್ಲಿ VIP ಲಾಂಜಲ್ಲಿ ಅವ್ರ ಪಾಪ ಆಲ್ರೆಡಿ ಕೂತಿರ್ತಾರೆ. ಆ ನಿಟ್ಟಿನಲ್ಲಿ ತುಂಬಾ ಖುಷಿ ಪಡ್ತೀನಿ. ಮೇಲ್ಗಡೆ ನೋಡಿದ ತಕ್ಷಣ ವಾಮನ ಮೂರ್ತಿ ತುಂಬಾ ಕುಳ್ಳಗಿರ್ತಾರೆ, ವೈಟ್ ಅಂಡ್ ವೈಟ್ ಎಲ್ಲ. ಓಡ್ತೀನಿ ಮಂಜು ಅವ್ರನ್ನ ಬನ್ನಿಣ ಅಂತ. ಮಂಜು ಸರ್ ನಿಧಾನವಾಗಿ ಬರ್ತಿರೋದ್ರೊಳಗೆ ನಾನು ಮೇಲ್ ಹೋಗಿ ಅವರ ಆಶೀರ್ವಾದವನ್ನು ತಗೊಳ್ತೇನೆ. ಯಾಕೆ ಅಂತಂದ್ರೆ ದೊಡ್ಡ ವ್ಯಕ್ತಿ, ಸರಸ್ವತಿಯ ಮತ್ತೊಂದು ರೂಪ ಇಳಿಯರಾಜ ಸರ್. ಅವ್ರಿಗೆ ಹೋಗಿ ಕಾಲಿಗೆ ನಮಸ್ಕಾರ ಮಾಡಿ, ಮಂಜು ಸರ್ ಬರ್ತಾರೆ, ಇವರು ನನ್ನ ನಿರ್ಮಾಪಕರು ಅಂತ ಹೇಳ್ತೀನಿ. ತಡ ಆಯ್ತು ಅನ್ಸತ್ತೆ, ನಾನು ನಿಮಗೆ ಮೊದಲೇ ಫೋನ್ ಮಾಡಬೇಕಾಗಿತ್ತು ಅಂತ ಹೇಳ್ತಾರೆ. ಪರವಾಗಿಲ್ಲ ಸರ್ ಅಂತೀನಿ. ಎಲ್ಲ ಆದ್ಮೇಲೆ ಆ ಲಾನಲ್ಲಿ ಕೂತ್ಕೊಂಡು ಕಾಫಿ ತಗೊಳ್ತೇನೆ ಹೇಳಿ ಅಂತ ಹೇಳ್ತಾರೆ. ನನಗೆ ತುಂಬ ಆಸೆ. ಬಟ್ ಎಲ್ಲೋ ಒಂದು ಕಡೆ ಇರುತ್ತಲ್ಲ, ದೊಡ್ಡ ವ್ಯಕ್ತಿಗಳ ಹತ್ರ ಈಗ ನಾನು ಜಾಸ್ತಿ ಟೈಮನ್ನು ತಗೊಂಡು ಜಾಸ್ತಿಯ ಒಂದು ನರೇಷನನ್ನು ನಾನು ತುಂಬ ಇಂಪ್ಯಾಕ್ಟಾಗಿ ಹೇಳೋಕೆ ಹೋಯ್ತು ಅಂತಂದರೆ ಅವ್ರಿಗೆ ಫ್ಲೈಟ್ ಬೇರೆ ಟೈಮ್ ಆಗಿಬಿಡುತ್ತೆ. ಈ ನಿಟ್ಟಿನಲ್ಲಿ ಏನು ಬೇಕು, ಎತ್ತಬೇಕು, ಸಾಂಗ್ ಸಿಚುಯೇಷನ್ಸ್ ಎಲ್ಲೆಲ್ಲಿ ಬರುತ್ತೆ, ಇದು ಎಲ್ಲ ನಿರ್ದೇಶಕರು ಗಮನದಲ್ಲಿ ಇಟ್ಕೋಬೇಕಾಗಿರೋದು. ಏನು ಅಂತಂದರೆ, ಸಂಗೀತ ನಿರ್ದೇಶಕನ ಹತ್ರ ನೀವು ಒಂದು ಕಥೆಯನ್ನು ಹೇಳಬೇಕಾದ್ರೆ
ನಿಮಗೆ ಅವರು ಟೈಮ್ ಕೊಟ್ಟರೆ ಫುಲ್ ಕಥೆಯನ್ನು ಹೇಳಿ. ಟೈಮ್ ಕೊಡಲಿಲ್ಲ ಅಂತಂದರೆ ಜಿಸ್ಟ್ ಆಫ್ ದ ಫಿಲ್ಮ್ ಏನಿದೆ ಅದನ್ನು ಹೇಳಿ. ನಿಮ್ಮ ಸಾಂಗ್ಸ್ ಸಿಚುಯೇಷನ್ಸ್ ಆ್ಯಂಡ್ ಸಿನಾರಿಯೋಸ್ ಯಾವ ರೀತಿ ಟೇಕ್ ಆಫ್ ಆಗುತ್ತೆ, ಸಾಂಗ್ಗೆ ಲೀಡ್ ಏನು, ಸಾಂಗ್ಗೆ ಎಂಡ್ ಏನು, ಆ ಸಾಂಗಿನ ಒಂದು ಕಾನ್ಸೆಪ್ಟ್ ಏನು, ಇದಿಷ್ಟನ್ನು ನೀವು ಹೇಳಲೇಬೇಕಾದಂತಹ ಪರಿಸ್ಥಿತಿ. ಅದು ಯಾರ ಮುಂದೆ? ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಮುಂದೆ. ಆ ನಿಟ್ಟಿನಲ್ಲಿ ಕೂತ್ಕೊಂಡೆ ಎಲ್ಲೂ ಮಿಸ್ ಆಗಬಾರ್ದು, ಲಿಂಕ್ಗಳು ಯಾವುದು ಒಡೆದು ಹೋಗಬಾರ್ದು, ಅವ್ರಿಗೊಂದು ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡೋ ರೀತಿನಲ್ಲೇ ನನಗಿದ್ದಂತಹ 1 ಅವರಲ್ಲೇ ತುಂಬ ಸುಂದರವಾಗಿ ನರೇಟ್ ಮಾಡಿದೆ. ನರೇಟ್ ಮಾಡಿದ ತಕ್ಷಣ ಇಳಿಯರಾಜ ಸರ್ ನನ್ನನ್ನು ನೋಡ್ತಾ ಇದ್ರು. ಎಲ್ಲವೂ ಆಯಿತು, ನಿಮಗೆ ವೈಲೆನ್ಸ್ ಅಂದರೆ ಇಷ್ಟನಾ, ನಿಮಗೆ ರಕ್ತ ಅಂದರೆ ಇಷ್ಟನಾ, ಇಲ್ಲ ಅಂದರೆ ನೀವು ಎಲ್ಲೋ ಒಂದು ಇಷ್ಟು ನೋವುಗಳನ್ನು ಅನುಭವಿಸಿದಿರಾ ಅನ್ನೋ ಒಂದು 3 ಪ್ರಶ್ನೆಗಳನ್ನ ನನ್ನ ಮುಂದೆ ಇಟ್ಟರು. ಹಾಗೆ ಹೇಳಿದ ತಕ್ಷಣ, ಇಲ್ಲ ಸರ್ ಇದು ನನ್ನ ಕಥೆಯಲ್ಲ, ನಡೆದಂತಹ ಕತೆಗೆ ಒಂದು ಮಾನವೀಯತೆ, ಒಂದು ಎಮೋಷನಲ್ ಟಚ್ಚನ್ನು ಕೊಟ್ಟು ನಾನು ನಿಮಗೆ ನರೇಟ್ ಮಾಡ್ತಾ ಇದ್ದೀನಿ. ಯಾಕೆಂದರೆ ನಿಮಗೆ ನೆನಪಿರಬೇಕು, ಆಗಲೇ ಅವರೊಂದು ನಂದ ಅನ್ನೋ ಒಂದು ಸಿನಿಮಾ ಕೆಲಸ ಮಾಡಿರ್ತಾರೆ, ಬಾಲ ಅವ್ರ ಡೈರೆಕ್ಟ್ರು. ಅಮೇಝಿಂಗ್. ಅಮ್ಮ ಎಂಡ್ರಾಲೇ அதை கேட்கவும் முன்னால் ஆவாதோ, ಈ ಥರ ಒಂದು ಸೂಪರ್ ಡೂಪರ್ ಸಿನಿಮಾ ಕೊಟ್ಟಿರ್ತಾರೆ. ಆ ನಿಟ್ಟಿನಲ್ಲೇ ನನ್ನ ಸೋಮ ಕೂಡ ಹಾಗೆ ಆಗಬೇಕು ಅಂತ ಹೋಗಿರ್ತೀನಿ. ಹಾಗೆ ಹೋಗಿದ ತಕ್ಷಣವೇ, ಇದೆಲ್ಲವನ್ನು ಹೇಳಿದ ತಕ್ಷಣವೇ ಅವ್ರು ಈ ಪ್ರಶ್ನೆಗಳನ್ನ ಕೇಳ್ತಾರೆ. ನಾನು ಹೇಳ್ತೀನಿ, ದಿಸ್ ಇಸ್ ಅ ಫಿಲಮ್ ವಿತ್ ಅನ್ ಎಮೋಷನಲ್ ಟಚ್, ದಿಸ್ ಇಸ್ ಅ ಫಿಲಮ್ ವಿಚ್ ಹಸ್ ಹ್ಯಾಪನ್ಡ್ ವಿತ್ ರಿಯಾಲಿಟಿ, ದಿಸ್ ಇಸ್ ಅ ಫಿಲಮ್ ವೇರ್ ದ ಫೇಕ್ ಎನ್ಕೌಂಟರ್ಸ್ ಹ್ಯಾಸ್ ಹ್ಯಾಪನ್ಡ್, ಹಾಗೆ ಹೀಗೆ ಅಂತೆಲ್ಲ ಹೇಳ್ತೇನೆ. ತುಂಬ ಖುಷಿ ಪಡ್ತಾರೆ. ನನ್ನಿಂದ ಏನಾಗಬೇಕು ಅಂತ ಕೇಳ್ತಾರೆ. ನಾವು ಆ್ಯಸ್ ಇಟ್ ಈಸ್ ಸರಸ್ವತಿ ಪುತ್ರನಿಂದ ನಾವಿನ್ನೇನು ಅಪೇಕ್ಷಿಸ್ತೀವಿ, ನೀವು ನನ್ನ ಜೊತೆ ಇರಬೇಕು, ನೀವು ಇದನ್ನೆಲ್ಲ ಮಾಡ್ಕೊಡ್ಬೇಕು ಅಂದಾಗ ಟೈಮ್ ಸ್ಪೇಸ್ ಏನ್ ಕೊಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಹಾಗಂದಿದ ಕೂಡಲೇ ನಾವು ಹೇಳ್ತೀವಿ, ಮಾರ್ಚ್ 30ನೇ ತಾರೀಕು ನಾವು ನಮ್ಮ ಸಿನಿಮಾದ ಒಂದು ಮುಹೂರ್ತವನ್ನು ಇಟ್ಕೊಂಡಿದೀವಿ ಅಂದ ತಕ್ಷಣನೇ ನಗ್ತಾರೆ. ತುಂಬಾ ಮುದ್ದಾದ ಒಂದು ನಗು. ಅವ್ರು ಹೇಳ್ತಾರೆ, ನಾನು ಯಾವುದೇ ಸಿನಿಮಾ ಮಾಡ್ಬೇಕಾದ್ರೂ ಕನಿಷ್ಠ ಪಕ್ಷ ನಂಗೊಂದು 6 ತಿಂಗಳ ಅವಕಾಶ ಕೊಡ್ಲಿಲ್ಲ ಅಂತಂದ್ರೆ, ಅಂದ್ರೆ ವರ್ಕ್ ಮಾಡಕ್ ಒಂದು ಸ್ಪೇಸ್ ಕೊಡ್ಲಿಲ್ಲ ಅಂತಂದ್ರೆ ನಾನು ಆ ಸಿನಿಮಾ ಮಾಡಕ್ ಆಗಲ್ಲ ಅಂತಾರೆ. ಸರ್, ತುಂಬ ಕನಸುಗಳನ್ನ ಹೊತ್ಕೊಂಡು ನಿಮ್ಮ ಮುಂದೆ ಬಂದು ಕೂತಿದ್ದೀನಿ ಅಂದಾಗ ನಾನು ಒಪ್ಕೊಂಡೆ. ಕಥೆಯನ್ನು ತುಂಬ ಅದ್ಭುತವಾಗಿ ಮಾಡ್ಕೊಂಡಿದ್ದೀರಾ. ನೀವು ಯಾವ ನಿಟ್ಟಿನಲ್ಲಿ ಕತೆ ಮಾಡ್ಕೊಂಡಿದ್ದೀರೋ ಅದೇ ನಿಟ್ಟಿನಲ್ಲಿ ನಾನು ಕೂಡ ನನ್ನ ಒಂದು ಸಂಗೀತವನ್ನು ಮಾಡಿ ನಿಮಗೆ ಕೊಡ್ಬೇಕಲ್ವಾ. ನನ್ನ ಸರಸ್ವತಿಯನ್ನು ಅಷ್ಟೇ ಮುದ್ದಾಗಿ ನಾನು ರೂಪುಗೊಳಿಸಿ ನಿಮ್ಮ ಮುಂದೆ ತಂದು ಬಿಡಬೇಕಲ್ವಾ. ಸೊ ನನಗೆ ಈ ಒಂದು ಟೈಮ್ ಬೇಕೇ ಬೇಕು ಅಂತಾರೆ. ಅವರು ಯಾವುದೇ ಕಾರಣಕ್ಕೂ ರೆಮ್ಯುನರೇಷನ್ ವಿಷಯ ಮಾತಾಡಲೇ ಇಲ್ಲ. ಅವ್ರು ಕೇಳಿದ ಇಷ್ಟೇ, ಐ ನೀಡ್ ಮಿನಿಮಮ್ ಟು ಮಿನಿಮಮ್ 180 days ಟೈಮ್. ನನಗೆ ಇನ್ನೊಂದು ಭಯ ಏನು ಅಂತಂದ್ರೆ, ಈಗಲೇ ನಾವು ಹೀಗೆ ಇನ್ನು ರೆಕಾರ್ಡಿಂಗು ಈ ಥರ ಎಲ್ಲ ನೋಡ್ತಾ ಹೋಯ್ತು ಅಂತಂದ್ರೆ, ದೇ ಆರ್ ಆಲ್ ವೆರಿ ರಿಲ್ಯಾಕ್ಸ್ಡ್ ಪೀಪಲ್. ಅಂತಂದ್ರೆ ನೀವು ಕೇಳ್ಬೋದು, ಚೆನ್ನೈನಲ್ಲೆಲ್ಲ ಚಿಕ್ಕ ಪಿಕ್ಚರ್ಸ್ ಮಾಡ್ಬೋದು, ಬಟ್ ಅವರು ಕೇಳಿದ್ದನ್ನ ನಾವು ಅವ್ರಿಗೆ ಕೊಟ್ಬಿಟ್ಟಾಗ್ಲೇನೆ ನಾವು ಅವರಿಂದ ಒಂದಷ್ಟು ಕೆಲಸಗಳನ್ನ ತಗೋಬಹುದು. ಪಾಪ ಮಂಜು ಅವರು ಕೇಳ್ಕೊತಾರೆ, ಸರ್ ಸ್ವಲ್ಪ ಹೆಲ್ಪ್ ಮಾಡಿದ್ರೆ ನಿಮ್ಮಿಂದ ನಮ್ಮ ಸಿನಿಮಾಗೆ ಒಂದು ಒಳ್ಳೆ ವ್ಯಾಲ್ಯೂ ಸಿಗುತ್ತೆ, ಒಂದು ಗುಡ್ ವಿಲ್ ಸಿಗುತ್ತೆ ಅಂತೆಲ್ಲ ಹೇಳಿದ್ರೆ, ಮಂಜು ಅವರೇ ನಾನು ಎಲ್ಲವನ್ನೂ ಮಾಡ್ಕೊಡ್ಬಲ್ಲೆ, ಆದರೆ ನಾನು ಕೇಳಿದ್ದನ್ನ ನೀವು ಮಾಡ್ಕೊಳ್ಳೇಬೇಕು ಅಂತ ಹೇಳ್ತಾರೆ. ಹಾಗಂದಿದ ಕೂಡಲೇ ನಮಗೆ ಆ ಟೈಮ್ ಕೊಡುವಂತಹ ಒಂದು ಸ್ಥಾನದಲ್ಲಿ ನಾವು ಇರಲೇ ಇರಲಿಲ್ಲ. ಯಾಕೆಂದ್ರೆ ನಿಮಗೆ ಗೊತ್ತು, ತುಂಬ ಆಲ್ರೆಡಿ ಎಳೆದ್ಬಿಟ್ಟಿದೆ ಪಿಕ್ಚರು. ಹಂಗಂದಿದ ತಕ್ಷಣ, ಸರ್ ಸ್ವಲ್ಪ ಕಷ್ಟ ಆಗತ್ತೆ ಅಂದ ತಕ್ಷಣ, ಹೆದರ್ಬೇಡ, ಸಿನಿಮಾವನ್ನ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ಯಾ, ನಿನಗೆ ಸಂಗೀತ ಅನ್ನೋದು ಒಂದು ಚೂರು ಹೆಲ್ಪ್ ಮಾಡಿದ್ರು, ಒಂದು ಚೂರು ಸಪೋರ್ಟ್ ಮಾಡಿದ್ರು ಸಾಕು, ನಿನ್ನ ಸಿನಿಮಾ ಅದ್ಭುತವಾಗತ್ತೆ, ಹೋಗ್ಬಿಟ್ಟು ಬಾ, ಒಳ್ಳೇದಾಗ್ಲಿ ಅಂತ ಆಶೀರ್ವಾದ ಮಾಡಿ ಅಲ್ಲಿಂದ ಹೊರಟ್ಬಿಡ್ತಾರೆ. ಈಗ ನಾನು ಮತ್ತೆ ಮಂಜು ಮತ್ತೆ ಬಂದು ಕಾರಲ್ಲಿ ಕೂತ್ಕೋತೀವಿ. ಹೊರಟು ಬರ್ತಾ ಇರ್ಬೇಕಾದ್ರೆ, ಈಗ ಮುಂದೇನು ಅನ್ನೋ ಮಂಜು ಪ್ರಶ್ನೆಗೆ ನನಗೆ ಹಂಸಲೇಖ ಸರ್ ಹತ್ರ ಹೋಗೋದಕ್ಕೆ ತುಂಬಾ ಆಸೆ. ಆದ್ರೆ ಭಯ ಏನು ಅಂತಂದ್ರೆ, ಅವರಿದ್ದಂತಹ ಒಂದು ಸ್ಥಾನ, ಅವರಿದ್ದಂತಹ ಅವರು ಮಾಡಿದಂತಹ ಒಂದು ಅಚೀವ್ಮೆಂಟ್ಸ್ ಇದೆಲ್ಲರ ಮುಂದೆ ಹೋಗಿ ನಾನೆಲ್ಲೋ ಚಿಕ್ಕವನಾಗಿ, ಸರ್ ನಂಗೆ ಇದು ಬೇಕು ಅದು ಬೇಕು, ಒಂದು ಕಮಾಂಡ್ ಮಾಡೋ ಪರಿಸ್ಥಿತಿಯಲ್ಲಿ ನಾನು ಇರಲಿಲ್ಲ. ಯಾಕೆ ಅಂತಂದ್ರೆ ಅವರ ಗರ್ಡಿಯಲ್ಲೇ ರೈಟ್ ಫ್ರಮ್ ಹಲೋ ಡ್ಯಾಡಿ 4 ಗಂಟೆಗೆ ಅವ್ರ ಹತ್ರ ಕೂತ್ಕೊಂಡು ನಾವು ಮ್ಯೂಸಿಕ್ ಕಂಪೋಸಿಂಗ್ ಮಾಡಿಸೋ ಟೈಮ್ ಇತ್ತಲ್ಲ, ಅಲ್ಲಿಂದನೂ ನಾನು ಅವ್ರನ್ನ ಬಲ್ಲೆ. ಅವ್ರಿಗೆ ನಾವು ಏನನ್ನೂ ಹೇಳೋ ಪರಿಸ್ಥಿತಿಯಲ್ಲೇ ಅವ್ರು ಇಟ್ಕೋತಾ ಇರಲಿಲ್ಲ. ಬಟ್ ನನಗೇನೋ ಬೇಕು, ನನಗೆ ಇದೇ ಆಗಬೇಕು, ಆ ಒಂದು ಕಮಾಂಡ್ ಮಾಡೋ ಧೈರ್ಯ ಅದು ಹಂಸಲೇಖ ಸರ್ ಮುಂದೆ ನನ್ನ ಹತ್ರ ಇರಲಿಲ್ಲ. ಇಳಿಯರಾಜ ಸರ್ ಈಸ್ ಅನ್ ಅನ್ನೋನ್, ಇದು ಅದೇನಂತಾರೆ ಫಿಗರ್, ಅವರೆಲ್ಲೋ ಇರ್ತಾರೆ, ಏನೋ ಕೇಳ್ಬೋದು, ಸರ್ ಇದಾಯನಕ ವೇಣು ಆ ಥರ ಮಾತಾಡ್ಬೋದು. ಬಟ್ ಇಲ್ಲಿ ಹಂಸಲೇಖ ಸರ್ ಹತ್ರ ಮಾಡೋಕ್ಕಾಗಲ್ಲ. ಸೊ ಆ ನಿಟ್ಟಿನಲ್ಲಿ ಬೇಡ ಸ್ವಾಮಿ, ತಿರ್ಗಾ ಹೋಗಿ ಪದೇ 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 ಇದು ಅಡ್ಗೋಡೆಗಳು ನಾವೇ ಹಾಕ್ಕೊಳ್ಳೋದು ಬೇಡ ಅಂದಾಗ, ಓಕೆ ವೈ ನಾಟ್, ನೆಕ್ಸ್ಟ್ ಸಾಧು ಕೋಕಿಲ ಅಂತ ಬಂದಿದ್ದ ತಕ್ಷಣನೇ ನನಗೆ ಈ ಸಾಧು ಹತ್ರ ಏನು ಅಂತಂದರೆ, ಹಿ ವಾಸ್ ಅ ಪರ್ಸನ್ ಹೂ ವಾಸ್ ವೆರಿ ವೆಲ್ ನೋನ್ ಟು ಮೈ ಫಾದರ್. ನನ್ನ ತಂದೆ ಆ ಕಾಲದ ಒಂದು ಇದರಿಂದನೂ ಕ್ಯಾಸೆಟ್ ನಾವುಗಳೇನು ಬರಿತಾ ಇದ್ವಿ ಆವಾಗ, ಅದಕ್ಕೆ ಹಿನ್ನೆಲೆ ಸಂಗೀತ ನೀವು ನಂಬ್ತಿರೋ 500 ರೂಪಾಯಿ ತಗೊಳ್ತಾ ಇದ್ರು ಸಾಧು ಕೋಕಿಲ ಅವರು ಒಂದೇ ಒಂದು ಡ್ರಾಮಾಗೆ. ಆ ಕಾಲದ 83ರಿಂದ ಬಾಂಧವ್ಯ ಅಂದರೆ ಈಗ 2005
ಸೊ ಇಷ್ಟು ಟೈಮ್ ಸ್ಪಾನ್ ಐ ನೋ ಸಾಧು ಕೋಕಿಲ ವೆರಿ ವೆಲ್, ಚೆನ್ನಾಗಿ ಗೊತ್ತು. ಅದು ಅಲ್ಲದೆ ನನಗೆ ಯಾಕೆ ಅವ್ರ ಹತ್ರ ಹೋಗಿ ಭಯ ಇತ್ತು ಅಂತಂದರೆ, ಮನುಷ್ಯ ಇಲ್ಲಿ ಕೂತ್ರೆ ಅಲ್ಲಿ ಕೂರಲ್ಲ, ಅಲ್ಲಿ ಕೂತ್ರೆ ಅಲ್ಲಿರಲ್ಲ, ಅಲ್ಲಿರ್ತಾರೆ ಅಂದರೆ ಅಲ್ಲೆಲ್ಲೋ ಎದ್ದಿರ್ತಾರೆ, ಅಲ್ಲೆಲ್ಲೋ ಎದ್ದಿದಾರಲ್ಲ ಅಂದರೆ ಇಲ್ಲೆಲ್ಲೋ ಮಲಗಿಬಿಟ್ಟಿರ್ತಾರೆ. ಅಂದರೆ ಹಿ ವಾಸ್ ವೆರಿ ಬ್ಯುಸಿ. ಒಂದು ಕಡೆ ಮ್ಯೂಸಿಕ್ ಡೈರೆಕ್ಟರ್, ಒಂದು ಕಡೆ ಆರ್ಟಿಸ್ಟ್, ಒಂದು ಕಡೆ ಪ್ರೊಡ್ಯೂಸರ್, ಒಂದು ಕಡೆ ಡೈರೆಕ್ಟರ್, ಆಡು ಮೂಸು ಸೊ ಇದಿಲ್ಲ ಅನ್ನಂಗೆ ಎಲ್ಲವನ್ನೂ ಮಾಡ್ತಾ ಇರೋಂಥ ವ್ಯಕ್ತಿ. ಹೇಗೆ ನಂಬೋದು? ಯಾವ ನಿಟ್ಟಿನಲ್ಲಿ ನನಗೆ ಆ ಜಾಗವನ್ನು ಕೊಟ್ಟು ನನ್ನ ಜೊತೆ ಕೂತು ಅವರು ಕಂಪೋಸಿಂಗ್ ಮಾಡಲಿಕ್ಕೆ ಕೂತ್ಕೋತಾರೆ? ಇದೆಲ್ಲವನ್ನು ಭಯ ಇದ್ದಿದ್ರಿಂದ ಇದಿಷ್ಟು ನಡೀತು. ಬಟ್ ಈಗ ವಿಧಿ ಇಲ್ಲ, ಅಗೈನ್ ಐ ಶುಡ್ ಗೋ ಬ್ಯಾಕ್ ಅಂದಾಗ, ಸರಿ ನಾನು ಟ್ರೈ ಮಾಡ್ತೀನಿ ಅಂದಾಗ ಮಂಜು ಈ ಪ್ರಶ್ನೆಗಳನ್ನೆಲ್ಲ ಇಟ್ಟಾಗ, ಇಲ್ಲ ಅದರ ಜವಾಬ್ದಾರಿಯನ್ನು ನನ್ನ ಮೇಲೆ ಹೊರಿಸಿ ಅಂತ ಹೇಳಿ ಇಲ್ಲಿ ನಾನು ಸಾಧು ಕೋಕಿಲ ಅವ್ರಿಗೆ ಫೋನ್ ಮಾಡ್ತೇನೆ. ಫೋನ್ ಮಾಡಿದ ತಕ್ಷಣನೇ ಸಾಧುರು ಸಡನ್ ಆಗಿ ಎಲ್ಲಿದ್ಯಾರವೇ, ಏನ್ರವೇ, ಏನು ಮಾಡ್ತಿದಾರವೇ, ನನ್ನ ನಾಪ್ಸ್ಕೊಂಡಿದ್ಯಾರವೇ ಅಂತ. ಅದು ಹೋಗು ಬಾ ಸಂಬಂಧ, ನಾ ಹೇಳಿದ್ನಲ್ಲ ಆ ಒಂದು ಪರಿಚಯ ಆಗಿದ ತಕ್ಷಣ, ಹಿಂಗಿದೆಪ್ಪ ಅರ್ಜೆಂಟಾಗಿ ಭೇಟಿ ಮಾಡಬೇಕು, ಎಲ್ಲಿ ಭೇಟಿ ಮಾಡೋಣ ಅಂದರೆ ಎಲ್ಲಿ ಬರುವಾಗ ಹೇಳು ಅಂತಾರೆ. ಈ ಥರ ಮಂಜು ಅವ್ರ ಆಫೀಸು ಕಾನಿಷ್ಕ ಹೋಟ್ಲು, ಈ ಥರ ಬಂದ್ಬಿಡ್ತೀನಿ ಬಂದ್ಬಿಡು ಅಂತಂದು ಸಡನ್ನಾಗಿ. ಹಂಗಂದಿದ ತಕ್ಷಣ ಫೋನ್ ಇಟ್ಟಿದ ತಕ್ಷಣ ಮಂಜು ಅವ್ರಿಗೆ ಗೊತ್ತಲ್ಲ, ಸರ್ ಅವ್ರದ್ದು ಯಾವ್ಯಾವ ಹಾಡು ಇಟ್ಟಾಗಿದೆ ಹೇಳಿ ಅಂತಂದ್ರು. ಹಂಗಂದಿದ ತಕ್ಷಣ ಅವನಲ್ಲಿ ಬಿಡಬೇಡ 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 ಅದೊಂದು ಸಾಂಗ್ ಆಗಿರ್ಬೋದು, ಕಣ್ಣೀರಿದು, ಈ ಥರದ್ದು ಏನೇನೋ ಇತ್ತಲ್ಲ, ಅದೆಲ್ಲ ಟಕ್ಕ ಟಕ್ಕ ಟಕ್ಕ. ಯು ನೀಡ್ ಟು ಕನ್ವಿನ್ಸ್ ದ ಪ್ರೊಡ್ಯೂಸರ್. ಸೊ ಅವ್ರು ಕೇಳ್ತಾರೆ ಏನೇನು ಅವ್ರ ಬಗ್ಗೆ ಏನು ಗೊತ್ತಿದೆ, ಅದು ಪ್ರಶ್ನೆನೂ ಆಗಿರ್ಬೋದು, ಪಾಪ ಇಲ್ಲ ನನಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಅನ್ನೋ ರೀತಿಲೂ ಇರ್ಬೋದು. ಆ ನಿಟ್ಟಿನಲ್ಲಿ ಕೇಳಿದ್ರು, ಇದೆಲ್ಲವನ್ನೂ ಹೇಳಿದೆ. ಡ್ರೈವ್ ಮಾಡ್ಕೊಂಡು ಇಲ್ಲ ಸರ್ ಒಳ್ಳೆ ಆರ್ಟಿಸ್ಟು, ಒಳ್ಳೆ ಇದು ಸರ್, ಅವ್ರು ಬೇರೆ ಇನ್ನೊಂದು ನೆನಪಿರಲಿ, ರಾಕ್ಷಸ ಅನ್ನೋ ಒಂದು ಸಿನಿಮಾನ ಈಗ ಡೈರೆಕ್ಟ್ ಮಾಡ್ತಿದ್ದಾರೆ ಅಂತ ಮಂಜು ಅಲ್ಲಿ ಹೇಳ್ತಾರೆ. ದಟ್ಸ್ ಅದೇನೋ ಅಂತಾರಲ್ಲ, ಆಸ್ ಅ ಪ್ರೊಡ್ಯೂಸರ್ ಅವ್ರಿಗಿದ್ದಂಥ ಒಂದು ಮಾಹಿತಿಗಳು. ಹೌದು ಇದೆ, ನಾನು ಕೂಡಿಸ್ಕೊತೀನಿ, ನೀವು ಹೆದರಬೇಡಿ ಅಂತ ಹೇಳಿ ಸ್ಲೋ ಆಗಿ ಡ್ರೈವ್ ಮಾಡ್ತಾ ವಿ ಕಮ್ ಟು ಕಾನಿಷ್ಕ. ಅದೇ ನಾನು ನಿಮ್ಗೆ ಹೇಳಿದ್ನಲ್ಲ ಮಂಜು ಅವ್ರ ಆಫೀಸ್ ಅಂತ, ಅಲ್ಲಿ ಬರ್ತೀವಿ, ಇಳಿತೀವಿ. ನಾವು ಬರೋ ಫ್ರ್ಯಾಕ್ಷನ್ ಆಫ್ ಒಂದು ಅಷ್ಟು ನಿಮಿಷಗಳಲ್ಲಿ ಸಾಧು ಅವ್ರು ಬಂದ್ಬಿಡ್ತಾರೆ. ಸಾಧು ಅವ್ರದ್ದು ಏನು ಗೊತ್ತಾ, ಒಂದು ಕೆಲಸ ಒಪ್ಕೊಳ್ಳೋವಾಗ ನಮಗಿಂತ ಮುಂಚೆ ಅವರಲ್ಲಿರ್ತಾರೆ. ಕೆಲಸ ಒಪ್ಕೊಂಡ್ಮೇಲೆ ನಾವು ಅವ್ರು ಎಲ್ಲೆಲ್ಲಿದ್ದಾರೋ ಅಲ್ಲೆಲ್ಲ ಹೋಗಿ 10 ನಿಮಿಷ ಮುಂಚೆ ಇರಬೇಕು, ಅಂದರೆ ಕರ್ಕೊಂಡ್ಬರೋದಕ್ಕೆ. ದಿಸ್ ಇಸ್ ಸಾಧುಸ್ ಕ್ವಾಲಿಟಿ. ಆ ನಿಟ್ಟಿನಲ್ಲಿ ಬರ್ತಾರೆ. ನಾನು ಮಂಜು ಅವ್ರನ್ನ ಪರಿಚಯ ಮಾಡಿಸ್ತೀನಿ, ಗೊತ್ತು ಅಂತ ಹೇಳ್ತಾರೆ. ಪರಿಚಯ ಮಾಡಿ ವಿ ಸ್ಟೆಪ್ ಇನ್ ಸೈಡ್ ಟು ಮಂಜು ಸರ್ಸ್ ಆಫೀಸ್ ಒಳಗಡೆ ಬಂದು ಸಾಧು ಅವ್ರನ್ನ ಕೂರಿಸಿ ಅವ್ರಿಗೇನು ಬೇಕೋ ಅದನ್ನೆಲ್ಲವನ್ನ ತರಿಸಿ, ಅವರು ಕುಡಿತಾ ಇದ್ದಂಗೆ, ಕಾಫಿಯನ್ನು ಕುಡಿತಾ ಇದ್ದಂಗೆ ಕೇಳ್ತಾರೆ, ಹೇಳಪ್ಪ ಏನು ಅನ್ಕೊಂಡಿದ್ಯಾ ಅಂತಾರೆ. ಹಾಗಂದಿದ ತಕ್ಷಣ, ಇಲ್ಲ ಒಂದು ಸಿನಿಮಾವನ್ನು ಮಾಡಬೇಕು ಅಂತಿದ್ದೀನಿ ಅಂದ ತಕ್ಷಣ ನನ್ನ ಕಂಗ್ರ್ಯಾಚುಲೇಟ್ ಮಾಡ್ತಾರೆ, ಎಲ್ಲವನ್ನೂ ಮಾಡ್ತಾರೆ. ಅಟ್ ಲಾಸ್ಟ್ ನೀನು ಡೈರೆಕ್ಟರ್ ಆಗ್ತಿದ್ಯಾ ಅಂತ ಹೇಳಿ ಖುಷಿ ಪಡ್ತಾರೆ. ಏನು ಕತೆ ಅಂದ್ಕೊಂಡಿದ್ಯಾ ಅಂದ ತಕ್ಷಣನೇ, ಡೆಡ್ಲಿ ಸೋಮ ಅಂತ ಒಬ್ಬ ರೌಡಿ ಇದ್ದ ಗೊತ್ತಾ ಅಂತ ಹೇಳಿದ ತಕ್ಷಣನೇ ಅವ್ರ ಮುಖ ಒಂದು ಸಣ್ಣ ಬದಲಾವಣೆಯನ್ನು ಕಾಣ್ತಾರೆ. ಆ ಸಿನಿಮಾನ ಅಂತಾರೆ. ಹೌದು, ನಾನು ಹೇಳಿದ್ನಲ್ಲ ಅದೊಂದು ವೈಬ್ರೇಷನ್ನೇ ಬೇರೆ ಇತ್ತು, ಡೆಡ್ಲಿ ಸೋಮ ಅಂತ. ಎಲ್ಲರೂ ಕೇಳಿದ ತಕ್ಷಣನೇ ಅವ್ರ ಮುಖದಲ್ಲಿ ಒಂದು ಬದಲಾವಣೆಗಳನ್ನ ಕಾಣ್ತಾ ಇದ್ದೆ. ಅದೇ ನಿಟ್ಟಿನಲ್ಲಿ ಸಾಧು ಅವರು ಕೂಡ ತಮ್ಮ ರಿಯಾಕ್ಷನ್ ಅನ್ನು ತಿಳಿಸಿದ್ರು. ಏನು ಕತೆ ಮಾಡ್ಕೊಂಡಿದ್ಯಾ ಅಂತಂದ್ರು. ನೇರವಾಗಿ ಕಥೆಯನ್ನ ಹೇಳಲಿಕ್ಕೆ ಶುರು ಮಾಡಿದೆ. ಏನು ಮಾಡ್ತಿದ್ಯಾ ಅಂತ ಕೇಳೋದಷ್ಟೇ ಅಲ್ವಾ ನಮಗೆ ಬೇಕಾದಂಥ ಪ್ರಶ್ನೆ. ಇನ್ನು ಉಳಿದಿದ್ದು ನಮ್ಮದು ಶುರು ಹಚ್ಕೊಂಡೆ. ಫಸ್ಟ್ ಟು ಲಾಸ್ಟ್ ಹೇಳ್ತಾ ಬರ್ತಾ ಇರಬೇಕಾದ್ರೆ ಪ್ರತಿಯೊಂದು ಹಂತದಲ್ಲೂ ಸಾಧು ಅವರ ಮುಖವನ್ನು ನೋಡ್ತಾ ಇದ್ದೆ, ಸಾಧು ಅವರ ತುಟಿಗಳನ್ನು ನಾನು ನೋಡ್ತಾ ಇದ್ದೆ. ಸಾಧು ಅವ್ರ ತುಟಿ ಅಂದರೆ ಒಳಗಡೆನೆ ಆ ವ್ಯಕ್ತಿ ಈ ಒಂದು ಜಾಗದಲ್ಲಿ ಇದನ್ನು ಮಾಡ್ಬೋದು, ಅವ್ರು ಒಳಗಡೆನೆ ಅನ್ಕೋತಾ ಇದ್ದಾರೆ. ಲಾಸ್ಟಲ್ಲಿ ಎನ್ಕೌಂಟರ್ ಆಗತ್ತೆ, ಎಲ್ಲವನ್ನೂ ಆಗತ್ತೆ. ದೇವರಾಜ್ ಸರ್ ನಡೆದು ಹೋಗ್ತಾ ಇದ್ರೆ ನನ್ನ ರೋಲಿಂಗ್ ಟೈಟಲ್ಸ್ನ ಸ್ಟಾರ್ಟ್ ಮಾಡ್ತೀನಿ. ಹಂಗಂದಿದ ತಕ್ಷಣ ಇದೇ ಇದನ್ನ ಮಾಡ್ತಾ ಇದೆಯಾ, ಕ್ಲೈಮ್ಯಾಕ್ಸ್ ಮಾಡ್ತಾ ಇದೆಯಾ ಅಂತ ಕೇಳ್ತಾರೆ. ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದೇನು ಅಂತಂದ್ರೆ, ಇಂದಿರಾನಗರ್ ಆ ಒಂದು ಸ್ಮಶಾನದಲ್ಲಿ ನಡೆದಂತಹ ಎನ್ಕೌಂಟರ್, ನಾನು ಅದನ್ನ ಮಾಡೋ ಥರ ಇರಲಿಲ್ಲ. ಯಾಕೆ ಅಂತಂದ್ರೆ ನನಗೆ ಆದ ಒಂದಷ್ಟು ಲಿಮಿಟ್ಸ್ ಇತ್ತು. ಪೊಲೀಸ್ ಅಫಿಷಿಯಲ್ಸ್ ಇಂದ ನನಗೆ ಸಿಗ್ದಂತಹ ಒಂದಷ್ಟು ಲಿಮಿಟ್ಸ್ ಅಷ್ಟೇ ಆಗಿತ್ತು. ಸೊ ನನ್ನದೇ ಆದ ಒಂದು ಕಥೆಯನ್ನ ಮಾಡಿ ನನ್ನದೇ ಆದ ಒಂದು ಕ್ಲೈಮ್ಯಾಕ್ಸ್ ಅನ್ನ ಸಾಧು ಅವ್ರಿಗೆ ಹೇಳ್ತಾ ಇರೋದ್ರಿಂದ ಇದು ವರ್ಕೌಟ್ ಆಗುತ್ತೋ ಇಲ್ವಾ, ಈ ವ್ಯಕ್ತಿ ಬೇರೆ ಏನಾದರೂ ಹೇಳ್ತಾನ ಅನ್ನೋ ಒಂದು ದೃಷ್ಟಿಯಿಂದ ನೋಡ್ತಾ ಇದ್ರೆ, ಹೀಗೇನಾ ಅಂತಂದ್ರು. ಹೀಗೆ ಅಂತಂದೆ. ಲಾಸ್ಟ್ ಅಲ್ಲಿ ಆ ಸಾಯುವಂತ ನಾಯಕ ನಟನ ಬಾಯಲ್ಲಿ ಏನಾದ್ರು ಬರುತ್ತಾ ಅಂತ ಕೇಳಿದ್ರು. ನಾನು ಹೇಳಿದೆ, ಓಪನಿಂಗ್ ಆಫ್ ದ ಸಿನಿಮಾದಲ್ಲಿ ಒಬ್ಬ ರೌಡಿನ ಎನ್ಕೌಂಟರ್ ಮಾಡಿದಾಗ ಬಂದಂತಹ ಮಾತು ಅಮ್ಮ ಏನಿತ್ತೋ ಅದೇ ಅಮ್ಮ ಇಲ್ಲೂ ಕೂಡ ಬರುತ್ತೆ ಅಂತಂದೆ. ಹಾಗಂದಿದ ತಕ್ಷಣ ನೀನು ಅಮ್ಮ ಅಂತ ಹಾಕ್ತೀಯಾ, ನಾನು ರೀ ರೆಕಾರ್ಡಿಂಗ್ ಅಲ್ಲಿ ಅಂದ್ರೆ ಇಲ್ಲಿ ವ್ಯವಹಾರಿಕವಾಗಿ ತನ್ನ ರೆಮ್ಯುನರೇಷನ್ ಕೇಳ್ತಾ ಇಲ್ಲ, ತನಗೇನ್ ಬೇಕು ಕೇಳ್ತಾ ಇಲ್ಲ, ತಾನು ಏನ್ ಮಾಡ್ತೀನಿ ಅಂತ ಹೇಳ್ತಿಲ್ಲ. ಗೊತ್ತಿದ್ದೋ ಗೊತ್ತಿಲ್ದೇನೋ ತನ್ನ ಈ ಕತೆಗೆ ಇನ್ವಾಲ್ವ್ ಮಾಡ್ಕೋತಾ ಇದ್ದಾರೆ.
ನೀನಲ್ಲೆಲ್ಲೋ ಅವ್ರು ದೇವರಾಜ್ ಅವರು ಎನ್ಕೌಂಟರ್ಗೆ ಹೋಗ್ತಾರೆ ಅಂತ ಹೇಳ್ತಾ ಇದೀಯಾ. ಅಂದ್ರೆ ರವಿ ನೀನ್ ಅದೇನು ಹೇಳ್ತಾ ಇದೀಯ, ನಾನು ಇದನ್ನೇನು ಮಾಡ್ತೀನಿ. ರವಿ ನೀನ್ ಅದೇನು ಹೇಳ್ತಾ ಇದೀಯ. ಫಾರ್ ಎಕ್ಸಾಂಪಲ್ ಎಲ್ಲೋ ಒಂದ್ ಕಡೆ ಇಂಟೆನ್ಸಿವ್ ಇಬ್ರು ಮಧ್ಯ ವರ್ಬಲ್ ಇದ್ ನಡೀತಾ ಇರ್ಬೇಕಾದ್ರೆ ಅಲ್ಲೇನೋ ಈ ತರ ಮಾಡ್ತೀನಿ. ಅಂದ್ರೆ ಟೋಟಲ್ ಆಗಿ ಹಾಡುಗಳನ್ನ ಮರ್ತು ಬಿಟ್ವಿ ನಾವಿಬ್ರು. ಟೋಟಲ್ ಆಗಿ ಪ್ರತಿಯೊಂದನ್ನು ಮರ್ತು ದ ಇಂಟೆನ್ಸಿಟಿ ಆಫ್ ದ ಸ್ಕ್ರೀನ್ ಪ್ಲೇನ ಯಾವ ರೀತಿನಲ್ಲಿ ಒಂದು ರೆಕಾರ್ಡಿಂಗ್ ಅಲ್ಲಿ ಅಪ್ಲಿಫ್ಟ್ ಮಾಡಬೇಕು ಅನ್ನೋದನ್ನ ಇಬ್ರು ಮಾತಾಡ್ಲಿಕ್ಕೆ ಶುರು ಮಾಡ್ತಾ ಇದೀವಿ. ನಿಮಗೆ ನೆನಪಿದೆಯೋ ಇಲ್ವೋ ಗೊತ್ತಿಲ್ಲ, ಸಾಧು ಕೋಕಿಲ ವಾಸ್ ದ ಫಾಸ್ಟೆಸ್ಟ್ ಕೀಬೋರ್ಡ್ ಪ್ಲೇಯರ್ ಇನ್ ಸೌತ್ ಏಷ್ಯಾ. ದ ಫಾಸ್ಟೆಸ್ಟ್ ಕೀಬೋರ್ಡ್ ಪ್ಲೇಯರ್. ಇವತ್ತು ನೀವು ಅವನ ಕೈ ಬೆರಳುಗಳನ್ನ ನೋಡ್ತು ಅಂತಂದ್ರೆ ಆ ವ್ಯಕ್ತಿಯ ಈ ಕೈ ಬೆರಳೇನಿದೆ ಹೀಗೆ ಮರ್ಚೋಗಿದೆ. ನುಡ್ಸಿ ಪಿಯಾನೋ ನುಡ್ಸಿ ಇದು ಮರ್ಚೋಗ್ಬಿಟ್ಟಿದೆ. ಆತ ರೆಕಾರ್ಡಿಂಗ್ ಆಗಿ ನಿಂತ್ಕೋತು ಅಂತಂದ್ರೆ ಇಳಿಯರಾಜ ಸರ್ ಕೂಡ ಹೇಳ್ತಾರೆ, ಸಾಧು ಇರೋದ್ರಿಂದ ಒಂದು ಅರ್ಧ ಗಂಟೆ ನಾನು ಹೊರಗೆ ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ದಟ್ ಈಸ್ ದ ಕೆಪಾಸಿಟಿ ಅಂಡ್ ಕ್ಯಾಲಿಬರ್ ಆಫ್ ಸಾಧು ಕೋಕಿಲ. ರೆಕಾರ್ಡಿಂಗ್ ಅಲ್ಲಿ ಹಿ ಇಸ್ ದ ಮಾಸ್ಟರ್. ಸೊ ನಾನು ಇದು ಮಾಡ್ತೀನಿ ಅಂತಿದ್ದ ಹಾಗೇನೆ ನನಗೆ 70% ಆಫ್ ದ ಅಪ್ಲಿಫ್ಟ್ಮೆಂಟ್ ಆಫ್ ದ ಫಿಲ್ಮ್ ಅಂತ ಏನಂತಾರೆ ಅದು ಬಂದ್ಬಿಡ್ತು ನನಗೆ. ಹಾಗೆ ಬರ್ತಾನೆ ಹೇಳ್ದೆ, ಅಪ್ಪ ಬರೀ ಇದೇ ಇಷ್ಟೇ ಅಲ್ಲ, ನನಗೆ ಇನ್ನೂ 5 ಸಾಂಗ್ ಇದೆ ಅಂತಂದೆ. ಎಲ್ಲವನ್ನು ಹೇಳ್ತಾ ನಾನು ಮಾತ್ರ ಒಂದನ್ನ ಕೇಳ್ಕೊಂಡೆ. ಬಿಕಾಸ್ ನನಗೆ ಈ ಕಮರ್ಷಿಯಲ್ ಸಾಂಗ್ಸ್ ಅಂದಿದ ತಕ್ಷಣನೇ ನನಗೆ ಇಟ್ ಈಸ್ ಒಂಥರ ಹಿಸ್ಕತ್ತೆ ರೀ ನನಗೆ ನಾನು ಎಲ್ಲೂ ಯಾವುದೋ ನಾನೇ ಆಗಿರ್ಲಿಲ್ಲ, ನೀವೇ ಆಗಿರ್ಲಿ, ಎಲ್ಲೋ ಮರ ಸುತ್ಬಿಟ್ಟು ಹಿಂಗೆಲ್ಲ ನಾವೆಲ್ಲ ಡ್ಯಾನ್ಸ್ ಮಾಡೋದು ಅದೆಲ್ಲ ಇಲ್ಲ. ಸಾಂಗ್ ಈಸ್ ಔಟ್ ಆಫ್ ಮೈ ಮೈಂಡ್. ಕೆಲವರು ಹೇಳ್ತಾರೆ ಆಕ್ಷನ್ ಈಸ್ ಔಟ್ ಆಫ್ ಮೈ ಮೈಂಡ್ ಅಂತ, ಕೆಲವು ಡೈರೆಕ್ಟರ್ಸ್. ಸಾಂಗ್ ಈಸ್ ಔಟ್ ಆಫ್ ಮೈ ಮೈಂಡ್. ಇಟ್ ಇಸ್ ನಾಟ್ ಮೈ ಕಪ್ ಆಫ್ ಟೀ. ನನಗೆ ಇಟ್ಸ್ ಅನ್ ಆಡೆಡ್ ಅಟ್ರಾಕ್ಷನ್. ನಿಜ ಹೇಳಬೇಕು ಅಂತಂದ್ರೆ ಒಂದು ಸಿನಿಮಾ ನಡೀತಾ ಇರ್ಬೇಕಾದ್ರೆ ನೀವು ಹೋಗ್ಬಿಟ್ಟು ಟೀ ಕುಡ್ಕೊಂಬನ್ನಿ, ಸಿಗರೇಟ್ ಸೇದ್ಕೊಂಬನ್ನಿ, ಇಲ್ಲ ಒಂದು ಯೂರಿನಲ್ಸ್ ಹೋಗ್ಬಿಟ್ಟು ಬನ್ನಿ ಅಂತ ನಾವೇ ಆ ಸಾಂಗ್ ಹಾಕ್ಬಿಟ್ಟು ನಿಮ್ಮನ್ನು ಕಳಿಸ್ತೀನಿ. ಅದು ನನಗಿಷ್ಟ ಇಲ್ಲ ಬೇಸಿಕಲಿ. ಸೊ ನನಗೆ ಇದೊಂದು 3-4 ಸಾಂಗ್ ಬೇಕಪ್ಪ. ಬಟ್ ಮಾಂಟೇಜ್ ಸಾಂಗ್, ದ ಅಪ್ಲಿಫ್ಟ್ಮೆಂಟ್ ಅಂತ ಏನು ಹೇಳ್ತೀವಿ, ಅಲ್ಲಿ ಜನಕ್ಕೆ ಏನೋ ಒಂದು ಪಂಪ್ ಮಾಡಬೇಕು, ಆ ನಿಟ್ಟಲ್ಲಿ ಒಂದು ಸಾಂಗು. ಬಟ್ ಈ ಪಾತೋ ಅನ್ನೋದೊಂದು ಇದೆಯಲ್ಲ, ಆ ಪಾತೋ ಪ್ರತಿಯೊಬ್ಬರು ಮನುಷ್ಯನಿಗೆ ಲಿಂಕ್ ಆಗತ್ತೆ. ಪ್ರತಿಯೊಬ್ಬ ವ್ಯಕ್ತಿಗೂ ಆ ನೋವನ್ನು ಸ್ಪಂದಿಸುವಂತ ಒಂದು ಹಾಡಾಗತ್ತೆ. ಆ ಹಾಡು ಅಮ್ಮನ ವಿಷಯವಾಗಿ ಸಂಬಂಧಪಟ್ಟಿದ್ರಿಂದ ಎಲ್ಲಾ ಅಮ್ಮನ ಹಾಡುಗಳೇನು ಬಂದಿತ್ತು, ಅಮ್ಮ ಎಂದರೆ ಈ ಥರದ್ದೆಲ್ಲ ಏನೇನಿದೆ ಅದೆಲ್ಲದಕ್ಕಿಂತ ಮಿಗಿಲಾಗಿ ಒಂದು ಸಪ್ರೇಟ್ ಟ್ರ್ಯಾಕ್ ಅಲ್ಲಿ ಇರಬೇಕು. ಅಂಡ್ ನಂಗೆ ಅದನ್ನ ಅಶ್ವಥ್ ಸರ್ ಹಾಡಬೇಕು ಅಂತ ಡೇ 1 ಅಲ್ಲೇ ನಾನು ಅದನ್ನ ಪ್ಲಾನ್ ಮಾಡಿದೆ. ಇದಿಷ್ಟನ್ನು ಹೇಳಿ ಈಗ ಅವ್ರನ್ನ ನಿರ್ಮಾಪಕರ ಕಡೆ ಆ ಚೇರನ್ನ ತಿರುಗಿಸಿದೆ. ಬಿಕಾಸ್ ಅದೇ ತಾನೇ, ಏನೇ ಆದ್ರೂ ಪ್ರತಿಯೊಬ್ಬರಿಗೂ ಅಲ್ಲಿ ಫೈನಲ್ ಆಗಿ ಬಂದು ನಿಂತ್ಕೊಂಡು ಒಡೆದೋದಂತಹ ವಿಷಯಗಳಿದಾವೆ, ಸಂಬಂಧಗಳು ಒಡೆದೋದ. ತಿರುಗಿಸಿದ ತಕ್ಷಣ ಮಾತುಕತೆ ಎಲ್ಲ ಶುರು ಆಯಿತು. ಸಾಧು ಕೋಕಿಲ ಅವರು 30 ಲಕ್ಷ ರೂಪಾಯಿಯನ್ನ ಕೇಳ್ತಾರೆ. ಈಗ ಮಂಜು ಅವ್ರು ಗೊತ್ತಲ್ಲ ಪ್ರೊಡ್ಯೂಸರ್ ಆಗಿ, ಅವ್ರು ಮಾತಾಡ್ತಾ ಹೋಗ್ತಾ ಸಾಧು ಅವರು ಮ್ಯೂಸಿಕ್ ಮಾಡಬೇಕು, ರೆಕಾರ್ಡಿಂಗ್ ಮಾಡಬೇಕು, ಪ್ಲಸ್ ಸಿಂಗರ್ಸ್ ರೆಮ್ಯುನರೇಷನ್. ಇದು ಈಗ ಅಪ್ಕಮಿಂಗ್ ಡೈರೆಕ್ಟರ್ಸ್ಗೆ ನಾನು ಹೇಳ್ತಾ ಇರೋದು. ಸಿಂಗರ್ಸ್ ರೆಮ್ಯುನರೇಷನ್ ಏನಿದೆ ಅದನ್ನು ಕೂಡ ಅವ್ರಿಗೆ ವಹಿಸ್ತಾ ಇದ್ದಾರೆ ನಮ್ಮ ಮಂಜು ಸರ್. ಇಂಥವ್ರು ಅಂತ ನನ್ನನ್ನು ಪದೇ ಕೇಳಬೇಡಿ ಸರ್, ಇದೊಂದು ಕಾಂಟ್ರಾಕ್ಟ್ ಅಂತ ಮಾಡ್ಕೊಳ್ಳಿ. ಪ್ಲಸ್ ಡೈರೆಕ್ಟರ್ ಯಾವ ಸಿಂಗರ್ಸ್ನ ಮೆನ್ಷನ್ ಮಾಡ್ತಾರೋ ಅದ್ರಲ್ಲಿ 5 ಜನ ಅಂತಂದ್ರೆ ಅಟ್ಲೀಸ್ಟ್ ನಮಗೆ 3 ಜನನಾರು ಕೊಡಿ. ಅವ್ರು ಆಸೆ ಪಡುವಂತ 3 ಜನನ ಕೊಡಿ, ಇನ್ನಿಬ್ರು ಕೊಡೋದ್ರು ಪರವಾಗಿಲ್ಲ, ಯಾಕೆಂದ್ರೆ ನಾನು ಇದನ್ನ ನಿಮ್ಗೆ ಕಾಂಟ್ರಾಕ್ಟ್ ಕೊಡ್ತಾ ಇದ್ದೀನಿ ಅಂತ ಹೇಳಿ ನಿರ್ಮಾಪಕ ಮತ್ತು ಮಂಜು ಮತ್ತೆ ಸಾಧು ಕೋಕಿಲ ಅವ್ರ ಮಧ್ಯೆ ನಡೆದಂತಹ ಆ ಕಾಂಟ್ರಾಕ್ಟಿನ ಒಂದು ಸಂಭಾವನೆ ಏನು ಅಂತಂದ್ರೆ 18 ಲಕ್ಷ ರೂಪಾಯಿಗೆ ಫೈನಲ್ ಆಗಿ ಸಾಧು ಕೋಕಿಲ ಅವರು ನನ್ನ ಡೆಡ್ಲಿ ಸೋಮಾ ಸಿನಿಮಾದ ಒಂದು ಎಲ್ಲ ಸಂಗೀತ, ಹಿನ್ನೆಲೆ ಸಂಗೀತ ಮತ್ತು ಹಾಡುಗಾರಿಕೆಯ ಆ ಸಿಂಗರ್ಸ್ ಏನಿದ್ದಾರೆ ಅವರೆಲ್ಲರದ ರೆಮ್ಯುನರೇಷನ್ ಸೇರಿ ಈಗ ಇಷ್ಟಕ್ಕೆ ಒಪ್ಕೋತಾರೆ. 18 ಲ್ಯಾಕ್ಸ್. ಮಂಜು ಅವರು ಎದ್ದು ನಿಂತು ಹ್ಯಾಂಡನ್ನ ಶೇಕ್ ಮಾಡ್ತಾರೆ. ಅಲ್ಲಿ ಸಾಧು ಅವರು ಒಂದು ಮಾತನ್ನ ಹೇಳ್ತಾರೆ, ಲಿರಿಸಿಸ್ನ ಚೆನ್ನಾಗಿ ಸೆಲೆಕ್ಟ್ ಮಾಡ್ಕೊ ಅಂತ ಹೇಳ್ತಾರೆ. ಒಬ್ರು ನಾನು ಆಗ ಯೋಚನೆ ಬಂದಿದ್ದು ನನಗೆ ನನ್ನ ನಾಗೇಂದ್ರ ಪ್ರಸಾದ್ ಅವರು ಮತ್ತೆ ಕೆ ಕಲ್ಯಾಣ್ ಅವರು, ಇವರಿಬ್ರು ನನಗೆ ಅಮ್ಮನ ಹಾಡು ಅಂದಿದ ತಕ್ಷಣ ನನಗೆ ಕೆ ಕಲ್ಯಾಣ್ ಅವರು ಮೊದಲಿಂದನೂ ಇದ್ಬಿಟ್ಟಿದ್ದಾರೆ. ಯಾಕೆಂದ್ರೆ ನನ್ನ ಯಜಮಾನರ ಕಾಲದಿಂದನೂ ಅವರು ಅಂತಹ ಒಂದು ಸಾಹಿತ್ಯಗಳನ್ನ ಬರೆಯೋದ್ರಲ್ಲಿ ತುಂಬಾ ಹೆಸರುವಾಸಿ ಆಗಿದ್ರಿಂದ ಕೆ ಕಲ್ಯಾಣ್ ಅವ್ರನ್ನ ಆ ಒಂದು ಹಾಡಕ್ಕೆ ಕರ್ಕೊಂಬಂದೆ. ನಾಗೇಂದ್ರ ಪ್ರಸಾದ್ ಅವ್ರನ್ನ ಮಿಕ್ಕಿದ ಸಾಂಗ್ಗಳಿಗೆ ಕರ್ಕೊಂಬಂದೆ ನನ್ನ ಮನಸ್ಸಿನಲ್ಲಿ. ಇನ್ನು ನಾನು ಅವ್ರ ಹತ್ರ ಹೋಗಿಲ್ಲ. ಈ ನಿಟ್ಟಿನಲ್ಲಿ ಎಲ್ಲವನ್ನೂ ಮಾಡಿಕೊಂಡು ನನ್ನ ಸೋಮನಿಗೆ ಒಬ್ಬ ಸಂಗೀತ ನಿರ್ದೇಶಕ ಸಾಧು ಕೋಕಿಲ ಅಂತ ಆ ಟೆಕ್ನಿಕಲ್ ಕಾರ್ಡ್ನ ಬರೆದಿಟ್ಕೊಂಡು ಅಲ್ಲಿಗೆ ಅವ್ರನ್ನ ನನ್ನ ಪಕ್ಕಕ್ಕೆ ತಂದು ಕೂರಿಸ್ಕೊಂಡೆ. ಮ್ಯಾಥ್ಯೂ ರಾಜನ್ ಆಯ್ತು, ಸಾಧು ಕೋಕಿಲ ಆಯ್ತು. ಮುಂದೆ ಬರ್ತಾರಲ್ಲ ಈ ಚೀಫ್ ಟೆಕ್ನಿಷಿಯನ್ಸ್ ಬಗ್ಗೆ ನಾನು ನೆಕ್ಸ್ಟ್ ಎಪಿಸೋಡ್ ನಲ್ಲಿ ಎಲ್ಲವನ್ನು ವರ್ಣಿಸ್ತಾ ಹೋಗ್ತೇನೆ.
ನಿಮ್ಮ ಪ್ರೀತಿ ಇರಲಿ, ಆಶೀರ್ವಾದ ಇರಲಿ, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಾ ಇದ್ದೀನಿ. ಐ ಆಮ್ ಸೈನಿಂಗ್ ಆಫ್. ಗುಡ್ ಬೈ.